ಏನಾಗ್ತದೆ? ಏನಿಲ್ಲ, ದೊಡ್ಡವ್ರು ಸುಮ್ಮನೆ ಅಂದಿಲ್ಲ, ಮನೆ ಕಟ್ಟಿ ನೋಡಿಲ್ಲ ಮದುವೆ ಮಾಡಿ ನೋಡು ಅಂತೇಳಿ. ಇಷ್ಟು ಸಾಲ ಆಗುತ್ತಂತ ಗೊತ್ತಿದ್ರೆ ಬಾಡಿಗೆ ಮನೆಗೆ ಇರ್ತೀವಲ್ಲ ನಾವು. ಹೋಗ್ಲಿ ಬಿಡ್ರಿ, ಯಾಕೆ ಟೆನ್ಷನ್ ತಗೊಂತೀರಿ? ಮನೆ ಅನ್ನೋದು ಪದೇ ಪದೇ ಕಟ್ಟಕ್ಕಾಗಲ್ಲ, ಒಂದೇ ಸರಿ ಕಟ್ಟಕ್ಕಾಗದ. ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳಾದ್ರು ಆರಾಮಾಗಿರ್ತಾರ, ಅವ್ರಿಗಾರ ಬಾಡಿಗೆ ಕಟ್ಟ ಚಿಂತೆ ಇರಲ್ಲ. ನೀ ಹೇಳೋದು ಸರಿನೇ ಐತಿ. ರಾಹುಲ್ನ ಕರ್ಕೊಂಡು ಹೊಂಟೇನ? ಕರ್ಕೊಂಡು ಹೊಂಟೇನಿ. ಅವ್ ಬರ್ತಾನೆ ಅಂತೇಳಿ ಭಾಳ ಹಠ ಮಾಡಾಕತ್ತಾನ. ಬಿಟ್ಟು ಹೋಗ್ಬೇಕಂದ್ರೆ ನಿಮಗೆ ಬೇರೆ ಹುಷಾರಿಲ್ಲ. ಅವ್ ಸುಮ್ಮನೆ ಫ್ರೆಂಡ್ ಜೊತೆ ಅಲ್ಲಿ ಇಲ್ಲಿ ಬಿಸ್ಲಾಗ ತಿರ್ಗಾಡ್ತಾನ. ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತ ಮಾಡೇನಿ. ಸರಿ ಆಯ್ತು, ಹುಷಾರಾಗಿ ಹೋಗ್ಬರ್ರಿ ಇಬ್ರು. ಸರಿ ಆಯ್ತ್ರಿ, ಅಡ್ಗೆ ಮಾಡಿಟ್ಟನಿ. ಟೈಮ್ ಸರಾಗಿ ಊಟ ಮಾಡ್ರಿ, ಗುಳಿಗೆ ತಗೋರಿ, ಮರ್ಯಾಕೆ ಹೋಗ್ಬೇಡ್ರಿ. ಹುಷಾರ, ಬಾಯ್. ರಾಹುಲ್, ಇವಾಗ ಬೇಡ, ಮುಂದಿನ ವಾರ ಶಾಪಿಂಗ್ ಹೋಗೋಣಂತೇನ? ಅಯ್ಯಕ್ಕ ಬಕ್ಕಂದ್ರ ಆರಾಮದಿ? ನಾನು ಆರಾಮದಿ, ನೀನ? ನಾನು ಆರಾಮದೇನಿ. ಒಂದ್ ನಿಮಿಷ, ಫ್ರೆಂಡ್ ಲೈನ್ನಾಗದ, ಮಾತಾಡ್ಕೊಂಡ್ ಬರ್ತೀನ. ಹಲೋ, ಹಾ ಹೇಳ. ಏನಿಲ್ಲ, ನಮ್ಮ ಅಕ್ಕ ತನ್ನ ಮಗನ್ ಕರ್ಕೊಂಡು ಮನೆಗ್ ಬಂದಾಳ. ಸಡನ್ ಆಗಿ ಬಂದಾರ, ಏನ್ ವಿಶೇಷ? ಏನು ವಿಶೇಷ ಇಲ್ಲ, ಆಕಿ ಬರೋದ್ ನನಗೂ ಗೊತ್ತಿರ್ಲಿಲ್ಲ. ನನಗನ್ಸುತ್ತ ರೊಕ್ಕ ಕೇಳಕ್ ಬಂದಿರ್ಬೇಕಂತ. ಯಾಕಂದ್ರೆ ನಮ್ಮ ಮಾಮಗ್ ಆರಾಮಿಲ್ಲಲ್ಲ, ದವಾಖಾನಿಗ್ ತೋರ್ಸಕ್ ರೊಕ್ಕ ಕಮ್ಮಿ ಬಿದ್ದಿರ್ಬೇಕು, ಅದಕ್ಕೆ ಬಂದಾಳ ಅನ್ಸುತ್ತ. ಕೇಳ್ದಂಗೆಲ್ಲ ಯಾರಿಗೂ ರೊಕ್ಕ ಕೊಡ್ಬೇಡ್ಲೆ, ನಾಳೆ ಯಾರು ಆಗಲ್ಲ. ನಮ್ಮ ಹತ್ರ ರೊಕ್ಕ ಇದ್ರನೇ ಜನ. ನಾನು ಅದೇ ಹೇಳ್ತೀನಿ ನನ್ ಗಂಡಗ, ಆದ್ರೆ ನನ್ ಗಂಡ ನನ್ ಮಾತು ಕೇಳ್ಬೇಕಲ್ಲ. ಇರು, ನಿಮ್ ಚಿಕ್ಕಮ್ಮ ಫೋನಾಗ ಬಿಜಿ ಅದಾಳ, ಬರ್ಲಿ ಏನ್ ಮಾಡ್ಯಾಳ ಅಂತ ಕೇಳ್ತಾನೆ. ನೀರ ಸರಿ, ಹೋಗಿ ಒಳಗೆ ಹೋಗಿ ಕುಡಿ ಹೋಗು. ಏನೋ ಸೌಂಡ್, ಇರು ಮಾಡ್ತೀನಿ ಇರು. ಮನೆಗ್ ಬಂದ 5 ನಿಮಿಷ ಆಗಿಲ್ಲ, ಅವಾಗಲೇ ಸೌಂಡ್ ಇದು ಮಾಡ್ಕೊಂಡು. ಏನಿಲ್ಲ ಸೌಂಡ್, ಅದು ಏನದು? ಬಂದ 5 ನಿಮಿಷ ಆಗಿಲ್ಲ, ಅವಾಗಲೇ ನೀನ್ ಚಾಳಿ ಶುರು ಮಾಡ್ಕೊಂಡ್ಬಿಟ್ಟಲ್ಲ. ಇವಾಗನ ಪರ್ಶಿ ಒರ್ಸಿನಿ, ಅವಾಗಲೇ ಗಲೀಜ್ ಮಾಡಿಟ್ಟಿ. ಎಲ್ಲಿ ಓದಲ್ ಬಂದಲ್ಲಿ ಹೆಂಗಿರ್ಬೇಕಂತ ನಿಮ್ಮವ್ವ ಹೇಳ್ಕೊಟ್ಟಿಲ್ಲ ನಿಂಗ? ಹೋಗ್ಲಿ ಬಿಡ್ಲೆ, ಸಣ್ಣ ಹುಡುಗ ಗೊತ್ತಾಗಲ್ಲ, ಏನೋ ಗೊತ್ತಿಲ್ಲಂಗೆ ಮಾಡ್ಯಾನ. ನಾ ಕ್ಲೀನ್ ಮಾಡ್ತೀನಿ, ನೀವಿಬ್ರು ಹೋಗ್ರಿ. ಹೇ ರಾಹುಲ್, ಯಾವಾಗ ಬಂದೆ? ಒಬ್ಬನೇ ಬಂದೆ? ಇಲ್ಲ ಕಾಕ, ಮಮ್ಮಿನೂ ಬಂದತಿ, ಒಳಗೈತಿ. ಆರಾಮದ್ರಿ? ಆರಾಮದೇವ್ರಿ. ಚಾ ಕುಡಿದ್ರಿ? ರೀ. ಇಲ್ಲ ಕಾಕ. ಇವ ಇಲ್ಲನಾತ, ನೀವು ಹೂ ಅನ್ನತ್ತೀರಿ? ಮನಿಯಿಂದ ಬರುವಾಗ ಕುಡ್ಕೊಂಡ್ ಬಂದೇವ್ರಿ, ಅದಕ್ಕ ಹಂಗೆ ಹೇಳಾಕತ್ತಾನ. ಈಕೆ ಎಲ್ಲದಲ್ರಿ ಕಾನಾಲಿಗಳ? ಕಿಚನ್ನಾಗ ಅದಾಳ್ರಿ. ಇವ್ರನ್ನೆಲ್ಲ ಬಿಟ್ಟು ಈಕಿ ಒಳಗೆ ಏನು ಮಾಡತ್ತಾಳ? ಕುಂದ್ರಿ, ನಾ ಒಳಗೆ ಹೋಗಿ ಬರ್ತೀನಿ. ಯಾರ ಜೊತೆ ಮಾತಾಡತ್ತೆ? ನನ್ನ ಫ್ರೆಂಡ್ ಜೊತೆ. ಮನೆಗೆ ನಿಮ್ಮ ಅಕ್ಕ ಬಂದಾಳ, ಅವ್ರ ಜೊತೆ ಕುಂದ್ರದ ಬಿಟ್ಟು ಇಲ್ಲೇನು ಫೋನ್ದಾಗ ಬಿಜಿ ಅದಿಲ್ಲ? ಅವ್ರೇನು ಅನ್ಕೊಳಲ್ಲನ? ಅವ್ರೇನ್ ಅನ್ಕೊಂಡ್ರ ನಾ ಏನ್ ಮಾಡ್ಲಿ? ನನ್ನ ಫ್ರೆಂಡ್ ದೂರ ಇರ್ತಾ, ಇವ್ರೇನ್ ಅವಾಗ ಹೋಗಿ ಬರ್ತಿರ್ತಾರ. ಸಾವಕಾಶ ಮಾತಾಡು, ಅವ್ರು ಕೇಳಿಸ್ಕೊಂಡ್ರೆ ಅವ್ರ ಮನ್ಸಿಗೆ ನೋವಾಗಲ್ಲನ? ಯಾಕೆ ಎಡ್ಸಿಟ್ಟಿಟ್ ಮಾಡತ್ತೀನಿ ನೀನು? ಅವ್ರಿಗೆ ಚಾಗಿ ಮಾಡ್ಕೊಡು ಹೋಗು. ಫೋನ್ ಕಟ್ಟದ್ನಾಗ ಚಾ ಮಾಡ್ಕೊಡ್ತೀನಿ. ಅಷ್ಟು ಜೋರಾಗಿ ಮಾತಾಡ್ಬೇಡ, ಕೇಳಿಸ್ಕೊಂಡ್ರೆ ಏನು ಮಾಡ್ತಿ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡು, ನಾ ಏನ್ ತಪ್ಪು ಮಾತಾಡತ್ತೀನಿ ನಾನು? ಲಾಸ್ಟ್ ಟೈಮ್ ಮನೆ ಕಟ್ಟಕ್ಕೆ ರೊಕ್ಕ ಇಸ್ಕೊಂಡ್ರು, ವಾಪಸ್ ಕೊಟ್ರ? ಅವ್ರ ಮಗನ ಕರ್ಕೊಂಡು ಒಬ್ಬರೇ ಯಾವತ್ತೂ ಬಂದಿಲ್ಲ ನಮ್ಮ ಮನೆಗೆ. ಇವತ್ತು ಬಂದಾರಂದ್ರೆ ಏನ್ರ ಕಾರಣ ಇರ್ಬೇಕು. ಏನ್ರ ಹೇಳ್ಯಾರ ನಿನಗೆ? ಮತ್ತೆ ಬಂದಿರ್ತಾರ, ರೊಕ್ಕ ಕೇಳಕ್ ಬಂದಿರ್ತಾರ. ನಮ್ಮ ಮಾಮಗ್ ಆರಾಮಿಲ್ಲಲ್ಲ, ರೊಕ್ಕ ಕೇಳಕ್ ಬಂದಿರ್ಬೇಕು. ನಿಂಗೆ ಕರೆಕ್ಟಾಗಿ ಹೇಳಾಗತ್ತೀನಿ, ಕೇಳಿಸ್ಕೊ. ಅವ್ರು ರೊಕ್ಕ ಗಿಕ್ಕ ಕೇಳಿದ್ರೆ ಇಲ್ಲ ಅಂತೇಳಿ. ಲಾಸ್ಟ್ ಟೈಮ್ ಮನೆ ಕಟ್ಟತ್ನಾಗ ರೊಕ್ಕ ಇಸ್ಕೊಂಡವ್ರು ಇನ್ನೂ ಕೊಟ್ಟಿಲ್ಲ. ಹೋಗ್ಲಿ ಬಿಡು, ಅವ್ರು ಫಸ್ಟ್ ಯಾಕೆ ಬಂದಾರ ಅದು ಕೇಳ. ನಿನ್ನ ಪಡೆಗೆ ನಿನ್ನ ರೊಕ್ಕ ಕೇಳಕ್ಕೆ ಬಂದಾರ ತಂದ್ಕೊಂಡ್ರೆ ಹಂಗೆ ಬಾ, ಕೇಳುಂಬಾ. ಸರಿ. ತಗೋರಿ, ಆಕಿ ಕೊಡ್ರಿ.
ನಮ್ಮ ಮನೆಯವರು ಮನೆ ಕಟ್ಟಬೇಕಾರ ನಿಮ್ಮ ಹತ್ರ ರೊಕ್ಕ ಇಸ್ಕೊಂಡಿದ್ರಲ್ಲ ಅದನ್ನ ಕೊಟ್ಟು ಬರಕ್ಕೆ ಹೇಳಿದ್ರು. ತಗೋರಿ. ಅವರು ಭಾಳ ದಿನ ಆತು ರೊಕ್ಕ ಕೊಟ್ ಬಾ ಅಂತ ಹೇಳಾಕತ್ತ. ಆದ್ರ ಅವ್ರಿಗೆ ಆರಾಮಿಲ್ಲದಕ್ಕೆ ನನಗೆ ಬರೋಕ್ಕಾಗಿಲ್ಲ ಅಷ್ಟೆ. ನಾವು ಬಡವರೇ ಇರ್ಬೋದು, ಆದ್ರೆ ಒಬ್ಬ ರೊಕ್ಕ ಮುಣಿಸ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ರೊಕ್ಕ ಕರೆಕ್ಟಾಗಿ ಅದಾವಿಲ್ಲ ಎಣಿಸ್ ನೋಡ್ಕೊರಿ. ಬಡ್ಡಿನ ಸೇರ್ಸೆ ಕೊಟ್ಟಾರ ಅವ್ರು. ಟೈಮ್ ಆತು, ನಾ ಇನ್ನು ಬರ್ತೀನಿ. ಬಾ ರಾಹುಲ್. ಎಲ್ಲಾರು ಅಂತಾರ ರಕ್ತ ಸಂಬಂಧ ಭಾಳ ಗಟ್ಟಿ ಅಂತ. ಆದ್ರೆ ಈ ರೊಕ್ಕದ ಮುಂದೆ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ ಅಂತ ಇವತ್ತು ಗೊತ್ತಾತು. ಬರ್ತೇನ್ರಿ.